ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣಗಳ ಸಂಕಲನವನ್ನು ಉರ್ದು ಭಾಷೆಯಲ್ಲಿ ಭಾಷಾಂತರಿಸಿರುವ ಪುಸ್ತಕವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ದೆಹಲಿಯಲ್ಲಿಂದು ಬಿಡುಗಡೆ ಮಾಡಿದರು. ಖುತ್ಬತ್-ಎ-ಮೋದಿ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ರಾಷ್ಟ್ರೀಯ ಉರ್ದು ಭಾಷಾ ಪ್ರಚಾರ ಮಂಡಳಿ ಈ ಪುಸ್ತಕ ಪ್ರಕಟಿಸಿದೆ. 2014-2025ರ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣಗಳ ಸಂಕಲನ ಇದಾಗಿದೆ. ಬಳಿಕ ಸಚಿವ ಧರ್ಮೇಂದ್ರ ಪ್ರಧಾನ್, ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣಗಳು ರಾಷ್ಟ್ರದ ಬಗೆಗಿನ ಅವರ ದೃಷ್ಟಿಕೋನವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಈ ಭಾಷಣಗಳು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್ ಅನ್ನು ಅಳವಡಿಸಿಕೊಳ್ಳುವ ಮೂಲಕ ಅವರು ಕೆಲಸ ಮಾಡುವ ವಿಧಾನವನ್ನು ದಾಖಲಿಸುತ್ತವೆ ಎಂದರು. ಪ್ರಧಾನಿ ತಮ್ಮ ಭಾಷಣದಲ್ಲಿ ಅಂತ್ಯೋದಯ, ಬಡವರ ಕಲ್ಯಾಣ, ಸ್ವಚ್ಛ ಭಾರತ, ದೇಶದ 140 ಕೋಟಿ ನಾಗರಿಕರ ಆಕಾಂಕ್ಷೆಗಳು ಮತ್ತು ದೇಶಕ್ಕೆ ಇತರ ಹಲವು ಪ್ರಮುಖ ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ. ಅವುಗಳ ಸಾರವನ್ನು ಈ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಈ ಪುಸ್ತಕವು ದೇಶದ ಪ್ರಜೆಗಳನ್ನು ಪ್ರಧಾನಮಂತ್ರಿಯವರ ಆಕಾಂಕ್ಷೆಗಳು, ಗುರಿಗಳು ಮತ್ತು ಆಲೋಚನೆಗಳೊಂದಿಗೆ ಸಂಪರ್ಕಿಸುವ ಬಲವಾದ ಸಾಧನವಾಗಿದೆ ಎಂದು ಹೇಳಿದರು. ಈ ಪುಸ್ತಕವು ದೇಶದ ಪ್ರತಿಯೊಂದು ಗ್ರಂಥಾಲಯವನ್ನು ತಲುಪಬೇಕು ಮತ್ತು ಹೆಚ್ಚು ಹೆಚ್ಚು ಜನರು ಅದನ್ನು ಓದಬೇಕು. ಇದರಿಂದ ವಿಕಸಿತ ಭಾರತದ ಬಗ್ಗೆ ಸಮಾಜದಲ್ಲಿ ವ್ಯಾಪಕ ಚರ್ಚೆ ನಡೆಯುತ್ತದೆ ಎಂದರು. ಭಾರತದ ಪರಂಪರೆ, ಸಂಸ್ಕೃತಿ, ಜೀವನ ಶೈಲಿ ಮತ್ತು ನಮ್ಮ ಶ್ರೀಮಂತ ಶೈಕ್ಷಣಿಕ ಸಂಪ್ರದಾಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಉರ್ದು ಭಾಷೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಕಟಿಸುವ ಜವಾಬ್ದಾರಿಯನ್ನು ರಾಷ್ಟ್ರೀಯ ಉರ್ದು ಭಾಷಾ ಪ್ರಚಾರ ಮಂಡಳಿ ತೆಗೆದುಕೊಳ್ಳಬೇಕು ಎಂದು ಹೇಳಿದರು.